ಹಲೋ ಎವ್ರಿವನ್, ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದರಲ್ಲಿರುವಂಥ ಮೆಸೇಜಸ್ ನಿಮಗೋಸ್ಕರನೇ ಆಗಿರುತ್ತೆ. ಇವತ್ತಿನ ರೀಡಿಂಗಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ಇದನ್ನು ಸ್ಕಿಪ್ ಮಾಡಿ. ಓಕೆ, ಪರ್ಸ್ನಲಾಗಿ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೋಬೇಕಂತ ಇದ್ದೀರಾ, ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೋಬೇಕು ಅಂತ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಈ ಮಂತ್ ಹುಣ್ಣಿಮೆ ದಿನ ನಡೀತಿರೋವಂಥ ರಿಚುವಲ್ಸಿಗೆ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್, ನಿಮ್ಮ ರಿಲೇಷನ್ಶಿಪ್ಪಿಗೋಸ್ಕರ ನಡೀತಿರೋವಂಥ ರಿಚುವಲ್ಸ್ ಆಗಿರುತ್ತೆ. ಇದು ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದಂಥ ಥರ್ಡ್ ಪಾರ್ಟಿನ ರಿಮೂವ್ ಮಾಡೋದಾಗಿರಲಿ, ಹಾಗೆ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡಲಿಕ್ಕೆ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದಂಥ ನೆಗೆಟಿವ್ಸ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಈ ಒಂದು ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಈ ಒಂದು ರಿಚುವಲ್ಸ್ಗೆ ಜಾಯಿನ್ ಆಗಬೇಕಂತಿದ್ದೀರಾ ಆದಷ್ಟು ಬೇಗ ವಾಟ್ಸಪ್ಪಲ್ಲಿ ರಿಚುವಲ್ಸ್ ಅಂತ ಹೇಳಿ ಮೆಸೇಜ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟ್ರೆಂತ್ ಕಾರ್ಡ್ ಮತ್ತು ಒಂದು ಕಾರ್ಡ್ ಸ್ಟಾರ್ಟಿಂಗಲ್ಲೇ ಬಂದಿತ್ತು. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. 5 ಆಫ್ ಪೆಂಟಿಕಲ್. ಓಕೆ, ಏಸ್ ಆಫ್ ಫ್ಯಾನ್ಸ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್, ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಲ್ವ, ಇವಾಗ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅಥವಾ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಇಲ್ಲಿ ಕರೆಂಟ್ ಎನರ್ಜಿ, ಅವರು ತುಂಬಾ ಫೈನಾನ್ಷಿಯಲಿ ಲೋ ಎನರ್ಜಿ ಇದೆ, ಫೈನಾನ್ಷಿಯಲಿ ತುಂಬಾ ಕಷ್ಟಪಡ್ತಾ ಇದ್ದಾರೆ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅವರಿಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರೆ ಅಥವಾ ನಿಮ್ಮ ಬಗ್ಗೆ ಏನಿದೆ ಅವ್ರ ಮನಸ್ಸಲ್ಲಿ ಅಂತ ಹೇಳಿದ್ರೆ ನಿಮ್ಮನ್ನು ಅವರು ತುಂಬಾ ಪ್ರೀತಿ ಮಾಡ್ತಿರೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ಆ್ಯಂಡ್ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬರ್ತಿರೋದ್ರಿಂದ ಅವ್ರನ್ನ ಯಾರೊಬ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ಸೊ ಇಲ್ಲಿ ಏಸ್ ಆಫ್ ಫ್ಯಾನ್ಸ್ ಬರ್ತಿರೋದ್ರಿಂದ ನಿಮ್ಮ ಬಗ್ಗೆ ಅವರಿಗೆ ಪ್ರೀತಿ ಇದೆಯಾ, ಫೀಲಿಂಗ್ಸ್ ಇದೆಯಾ ಅಂತ ಚೆಕ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮ ಮೇಲೆ ಅವರಿಗೆ ಒಂದು ಎಕ್ಸ್ಟ್ರಾ ಕೇರ್, ಎಕ್ಸ್ಟ್ರಾ ಲವ್, ಎಕ್ಸ್ಟ್ರಾ ಒಂದು ಬ್ಯೂಟಿಫುಲ್ ಆಗಿರೋಂಥ ಫೀಲಿಂಗ್ಸ್ ಇದೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿರುವಂಥದ್ದು ಒಂದು ಒಳ್ಳೆ ಪರ್ಸನ್, ನಿಮ್ಮ ವಿಷಯದಲ್ಲಿ ಅವರು ಅನ್ಕೊಳ್ತಿರುವಂಥದ್ದು ನೀವು ತುಂಬಾ ಒಳ್ಳೆಯವರು ಆ್ಯಂಡ್ ಮನಸ್ಸಿಂದ ಇರ್ಬೋದು, ಹಾರ್ಟಿಂದ ತುಂಬಾ ಒಳ್ಳೆಯವರು, ಆ ಥರ ಒಂದು ನಿಮ್ಮ ಬಗ್ಗೆ ಒಂದು ಗುಡ್ ಒಪಿನಿಯನ್ ಇದೆ ಅವ್ರ ಮನಸ್ಸಲ್ಲಿ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.